ಪ್ರೈಸ್ ಲಾರ್ಡ್, ನಿಮ್ಮೆಲ್ಲರಿಗೂ ವಂದನೆಗಳು. ಈ ದಿನ ಸತ್ಯವೇದದ ಪರಿಚಯವನ್ನು ಮಾಡಿಕೊಡಬೇಕಂತೇಳಿ ನಾವು ಅಂದುಕೊಂಡಿದ್ದೇವೆ. ಇದರಿಂದ ಅನೇಕ ಆಶೀರ್ವಾದಗಳು ನಿಮಗೆ ಬರೋದುಂಟು. ಬೈಬಲ್ ಅಧ್ಯಯನ ಮಾಡಬಹುದು. ನೀವು ಸತ್ಯವೇದದಲ್ಲಿ 66 ಪುಸ್ತಕಗಳಿವೆ. ಇದನ್ನು ಒಟ್ಟು 39ರಿಂದ 40 ಗ್ರಂಥಕರ್ತರು ಬರೆದಿದ್ದಾರೆ. ಹಳೆ ಒಡಂಬಡಿಕೆಯಲ್ಲಿ 39 ಗ್ರಂಥಗಳನ್ನು ಇಬ್ರಿಯ ಭಾಷೆಯಲ್ಲಿ ಬರೆದಿರುತ್ತಾರೆ. ಇದು ಪರಿಶುದ್ಧಾತ್ಮನಿಂದ ಕೂಡಲ್ಪಟ್ಟಂಥ ದೇವರ ವಾಕ್ಯಗಳಾಗಿದೆ. ಸ್ವತಃ ಕರ್ತನು ತಿಳಿಸಿದ ರಹಸ್ಯಗಳನ್ನು ಆ 39ರಿಂದ 40 ಗ್ರಂಥಕರ್ತರು ಬರೆದಿರುತ್ತಾರೆ. ಇದನ್ನು ನೀವು ನಂಬಬೇಕೆಂಬುದಾಗಿ ನಾನು ಬೇಡಿಕೊಳ್ಳುತ್ತೇನೆ. ಅದೇ ರೀತಿಯಲ್ಲಿ ಹೊಸ ಒಡಂಬಡಿಕೆಯ 27 ಪುಸ್ತಕಗಳು ಗ್ರೀಕ್ ಭಾಷೆಯಲ್ಲಿ ಬರೆದಿರುತ್ತಾರೆ. ಸತ್ಯವೇದದಲ್ಲಿ 1260 ವಾಗ್ದಾನಗಳಿವೆ. ಸತ್ಯವೇದದಲ್ಲಿ ಕರ್ತನು ಅಥವಾ ಯೆಹೋವನು ಎಂಬ ಪದವು 7738 ಬಾರಿ ಬರೆದಿರುತ್ತಾರೆ 66 ಪುಸ್ತಕಗಳಲ್ಲಿ. ಸತ್ಯವೇದದಲ್ಲಿ 6468 ವಿವಿಧ ಆಜ್ಞೆಗಳಿವೆ. ಸತ್ಯವೇದದಲ್ಲಿ ನಡು ಅಧ್ಯಾಯವು ಕೀರ್ತನೆ 117, ಸತ್ಯವೇದದಲ್ಲಿ ನಡು ವಚನವು ಕೀರ್ತನೆ 118, ಸತ್ಯವೇದದಲ್ಲಿ ಚಿಕ್ಕ ವಚನವು ಯೋಹಾನ 11:35 ಆಗಿರುತ್ತದೆ. ಸತ್ಯವೇದದಲ್ಲಿ ಅತಿ ಚಿಕ್ಕ ಅಧ್ಯಾಯವು ಕೀರ್ತನೆ 117. ಸತ್ಯವೇದದಲ್ಲಿ ಬಹು ಉದ್ದವಾದ ಹೆಸರು ಯೆಶಾಯನ ಗ್ರಂಥ 8ನೇ ಅಧ್ಯಾಯ 1ನೇ ವಚನದಲ್ಲಿ ಬಹಳ ಉದ್ದವಾದಂಥ ಹೆಸರನ್ನು ನೀವು ನೋಡಬಹುದು. ಸತ್ಯವೇದದಲ್ಲಿ ಉಲ್ಲೇಖಿಸಿರುವ ಒಟ್ಟು ವ್ಯಕ್ತಿಗಳ ಸಂಖ್ಯೆ 3340 ಜನರ ಹೆಸರುಗಳು ಅದರಲ್ಲಿ ಬರೆಯಲ್ಪಟ್ಟಿದೆ. ಸತ್ಯವೇದದಲ್ಲಿ ಭಕ್ತರ ಹೆಸರುಗಳು, ಪ್ರವಾದಿಗಳು, ಪ್ರತಿಯೊಬ್ಬರ ಹೆಸರುಗಳನ್ನು. ಮೊಟ್ಟ ಮೊದಲದಾಗಿ ಕನ್ನಡ ಬೈಬಲ್ ಅನ್ನು ಪಶ್ಚಿಮ ಬಂಗಾಳದ ಸೆರಂಪುರ್ನಲ್ಲಿ ವಿಲಿಯಂ ಕೇರಿ ಎಂಬ ಭಕ್ತನು 1809ರಲ್ಲಿ ಭಾಷಾಂತರ ಮಾಡಲಾರಂಭಿಸಿದನು. ಅದನ್ನು ಜಾನ್ ಆ್ಯಂಡ್ಸ್ ಎಂಬ ಇಂಗ್ಲಿಷ್ ಪಂಡಿತನು 1831ರಲ್ಲಿ ಕರ್ನಾಟಕದ ಬಳ್ಳಾರಿಯಲ್ಲಿ ಸಂಪೂರ್ಣಗೊಳಿಸಿದನು. ಈ ಮಾಹಿತಿ ನಿಮಗೆ ಇಷ್ಟವಾಗಿರುವುದಾದರೆ, ಸತ್ಯವೇದದ ಅನೇಕ ಮಾಹಿತಿಗಳು ನಿಮಗೆ ಬೇಕಾಗಿರುವುದಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಾಮೆಂಟ್ ಮಾಡಿರಿ. ಖಂಡಿತವಾಗಿ ಇನ್ನೂ ಅನೇಕ ಹೊಸ ವಿಡಿಯೋಗಳನ್ನು ಸತ್ಯವೇದದ ಬಗ್ಗೆ ನಿಮಗೆ ತಿಳಿಸಲ್ಪಡುತ್ತದೆ. ಗಾಡ್ ಬ್ಲೆಸ್ ಯು. ಆಮೆನ್.